ನಮಸ್ಕಾರ ಬಂಧುಗಳೇ, ವಜ್ರಿಕಾ ರೇಖಿ ಹೀಲಿಂಗ್ಗೆ ಸ್ವಾಗತ ಸುಸ್ವಾಗತ. ನಾನು ಜಿ.ಕೆ. ಗುರುರಾಜ್. ರೇಖಿ ನಮಗೆ ಎಷ್ಟು ಮಟ್ಟಿಗೆ ನಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಅಂದರೆ ಅದು ಅನುಭವ ಪಡೆದವರಿಗೆ ಮಾತ್ರ ಗೊತ್ತಿರುವಂತಹ ಒಂದು ವಿಷಯ. ಏನು ಅನುಭವ ತಂದುಕೊಡುತ್ತೆ? ರೇಖಿ ಕಲಿತರಿಂದ ನಮಗಾಗುವಂತಹ ಅನುಭವ ಏನು ಅನ್ನೋದನ್ನ ನಮಗೆ ಆ ರೇಖಿ ಮಾಡಿದಾಗಲೇ ನಮಗೆ ಅದು ಗೊತ್ತಾಗೋದು. ರೇಖಿ ಕಲಿಯುವಂತಹ ಒಂದು ಸುಲಭವಾದ ವಿದ್ಯೆ ಬಹಳ ಅಪಾರ. ನಂಬಿಕೆ ಇರಲಿ, ನಂಬಿಕೆ ಇಲ್ಲದೆ ಇರಲಿ, ಆ ರೇಖಿ ನಾವು ಮಾಡಿಕೊಂಡಾಗ ಅನೇಕ ರೀತಿಯಾದಂಥ ನಮ್ಮ ದೇಹದಲ್ಲಿ ಮತ್ತು ಮನಸ್ಸು ಮತ್ತು ಹಾರ್ಮೋನ್ಸ್ ಅಲ್ಲಿ, ಸಪ್ತಧಾತುಗಳಲ್ಲಿ, ಸಪ್ತಚಕ್ರಗಳಲ್ಲಿ ಅನೇಕ ರೀತಿಯಾದಂಥ ಬದಲಾವಣೆಯನ್ನ ನಾನು ಕಂಡಿದ್ದೀನಿ. ಬೇರೆಯವರು ರೇಖಿ ಮಾಡಿದ್ದನ್ನ, ಆ ಬದಲಾವಣೆ ಆಗಿದ್ದನ್ನ ಕೇಳಿ ನಾನು ಆಶ್ಚರ್ಯಚಕಿತನಾಗಿದ್ದೀನಿ. ಆದ್ದರಿಂದ ರೇಖಿ ಬಹಳ ಉತ್ತಮವಾದಂಥ ಒಂದು ಸ್ಥಾನಮಾನಗಳಲ್ಲಿರುವಂಥ ಒಂದು ವಿದ್ಯೆ ಇದು. ಇದರಲ್ಲಿ ನಾವು ರೇಖಿ ಅಭ್ಯಾಸ ಪ್ರತಿನಿತ್ಯ ಮಾಡ್ತಾ ಇದ್ವಿ ಅಂದರೆ ನಮಗೆ ಮೊಟ್ಟ ಮೊದಲು ನಮಗಾಗುವಂತಹ ಮಾನಸಿಕವಾದಂಥ ಏನು ಹಿಂಸೆ ಇದೆ ಅದು ನಮಗೆ ತುಂಬಾ ಚೆನ್ನಾಗೆ ಪರಿಹಾರ ಆಗುತ್ತೆ. ಅನೇಕ ರೀತಿಯಾದಂಥ ನೋಡಿ, ಇವಾಗ ನಾವು ಹೊರಗಡೆ ಹೋಗ್ತೀವಿ, ಹೊರಗಡೆ ಹೋದಾಗ ಅನೇಕ ರೀತಿಯಾದಂಥ ಕಾಲ್ಧೂಳುಗಳೆಲ್ಲ ನಮಗೆ ಆಗ್ತಿರುತ್ತೆ. ಹಿಂದಿನ ಕಾಲದಲ್ಲಿ ಹೊರಗಡೆ ಹೋಗಿ ಬಂದ್ರೆ ಹೊರಗಡೆ ಒಂದು ಬಕೆಟ್ ಇಟ್ಟಿರೋರು, ನೀರು ತಮ್ಗೆ ಇಟ್ಟಿರೋರು, ಬಕೆಟಲ್ಲಿ ನೀರು, ಒಂದು ತಮ್ಗೆ, 5 ಅಂಗಗಳು ನಾವು ಶುದ್ಧಿಯನ್ನು ಮಾಡಿಕೊಳ್ಳುವಂತಹ ಒಂದು ಭಾಗ ಇತ್ತು. 5 ಅಂಗ ಯಾವುದು ಅಂದ್ರೆ 2 ಕಾಲು, 2 ಕೈ ಹಾಗೂ ಬಾಯಿ. ಈ 5 ಯಾವಾಗ ಅಂಗ ಶುದ್ಧಿಯಾಗಿರುತ್ತೋ ನಮ್ಮ ಎಲ್ಲ ಸಮಸ್ಯೆಗಳು ಮೊಟ್ಟ ಮೊದಲಿಗೆ ಪರಿಹಾರ ಆಗುತ್ತೆ. ಇವತ್ತಿನ ಹೊರಗಡೆಯ ಪ್ರಪಂಚದಲ್ಲಿ, ಕೆಲಸದ ಒತ್ತಡ ಜೀವನದಲ್ಲಿ, ಮತ್ತೆ ಅಲ್ಲಲ್ಲೇ ಸಂಸ್ಕಾರಗಳನ್ನ ಬದಲಾವಣೆ ಆಗ್ತಿರುವಂತಹ ಕಾಲಮಾನ ಪರಿಸ್ಥಿತಿಗಳಲ್ಲಿ ಈ ರೀತಿಯಾದಂಥ ಜೀವನ ನಮಗೆ ಅವಾಗವಾಗ ನಮಗೆ ಮಾನಸಿಕವಾದಂಥ ಒತ್ತಡಗಳು ನಮಗೆ ಬರ್ತಾ ಇರುತ್ತೆ. ಯಾಕೆಂದ್ರೆ ಅವರಿಗೆ ಒಂದು ರೀತಿಯಾದಂಥ ಜೀವನದಲ್ಲಿ ಉದಾಸೀನ. ಎರಡನೇದು, ಉದಾಸೀನ ಅನ್ನೋದಕ್ಕಿಂತ ಒತ್ತಡದ ಒಂದು ಭಾಗ, ಅಲ್ಲಿನ ಸ್ಟ್ರೆಸ್ಸು, ಅಲ್ಲಿನ ವಾತಾವರಣ, ಮತ್ತೆ ಗಮನ ಇವತ್ತು ಬೇರೆ ಬೇರೆ ಕಡೆಗೆ ಗಮನ ಸೆಳೆಯುವಂತಹ ಒಂದು ಲಕ್ಷಣ ತುಂಬ ಹೊರಗಡೆ ಇದೆ. ಮಾಯಾ ಬಜಾರ್ ಅಂತ ಕರೀತಾರೆ. ಇಂಥ ಮಾಯಾ ಬಜಾರ್ ಒಳಗೆ ಅನೇಕ ರೀತಿಯಾದಂಥ ಒಂದು ಜೀವನವನ್ನ ಸರಿಯಾಗಿ ದಾರಿಗೆ ತಗೊಂಡ್ಬರ್ಬೇಕು ಅಂದ್ರೆ ಕಷ್ಟ. ಇದೆಲ್ಲ ಏನ್ರಿ, ಇದೆಲ್ಲ ಮೂಢನಂಬಿಕೆಗಳು, ಇದೆಲ್ಲ ಏನ್ ಕಾಲು ತೊಳ್ಕೊಳ್ಳೋದಿದ್ರೆ ಹಾಗೆ ಹೋಗಲ್ವಾ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ನಾವೇ ಅನುಭವಿಸ್ತಾ ಇರ್ತೀವಿ, ಹೇಳ್ತೀವಿ, ಆದ್ರೆ ಅದಕ್ಕೆ ಅನೇಕ ರೀತಿಯಾದ ಕಷ್ಟಗಳನ್ನ ಅನುಭವಿಸ್ತಾ ಇರ್ತೀವಿ. ಕಷ್ಟ ಅಂದ್ರೆ ಬರೀ ದುಡ್ಡಿದ್ರೆ ಅಥವಾ ದುಡ್ಡಿಲ್ಲದೆ ಇದ್ರೆ ಮಾತ್ರ ನಮಗೆ ಕಷ್ಟ ಇದೆ, ಸುಖ, ದುಡ್ಡಿದ್ರೆ ಮಾತ್ರ ಸುಖ ಇದೆ ಅಂತಲ್ಲ. ದುಡ್ಡಿರೋರ್ಗೂ ಒಂಥರ ಕಷ್ಟ ಇರುತ್ತೆ, ದುಡ್ಡಿಲ್ದಿರೋರ್ಗೂ ಕಷ್ಟ ಇರುತ್ತೆ. ಸ್ವಂತ ಮನೆ ಇರೋನ್ಗೂ ಒಂಥರ ಕಷ್ಟ ಇರುತ್ತೆ, ಸ್ವಂತ ಮನೆ ಇಲ್ಲದೆ ಇರೋನ್ಗೂ ಒಂಥರ ಕಷ್ಟ ಇರುತ್ತೆ. ಕಷ್ಟ ಇಲ್ಲದೆ ಇರುವಂತ ಒಬ್ಬ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ. ಆದ್ರೆ ನಮ್ಗೆ ಮಾನಸಿಕವಾದಂಥ ಒಂದು ಒತ್ತಡ ಕಡಿಮೆ ಆಗ್ಬೇಕು, ಆ ಮಾನಸಿಕವಾದಂಥ ನೆಮ್ಮದಿ ನಮಗೆ ಸಿಗಬೇಕು. ಅದು ಹೇಗೆ ಸಿಕ್ಕತ್ತೆ ಅಂದ್ರೆ ನಿರಂತರವಾಗಿ ನಾವು ಈ ರೇಖೀಯ ವಿದ್ಯಾಭ್ಯಾಸದಿಂದ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಆ ದಿನ ನಾವು ತುಂಬಾ ಸುಖವಾಗಿರಬಹುದು. ಅದನ್ನೇ ಹೇಳುತ್ತೆ, ಈ ದಿನ ನಾನು ಆನಂದವಾಗಿರ್ತೀನಿ ಅಂತ ಅನ್ಕೊಳ್ಳಿ, ತಪ್ಪೇನಿದೆ ಅದರಲ್ಲಿ. ಈ ದಿನ ಮಟ್ಟಿಗೆ ನಾನು ಒಂದು ಕೃತಜ್ಞತಾ ಭಾವದಿಂದ ಇದ್ದೀನಿ ಅಂತ ತಿಳ್ಕೊಳ್ಳಿ. ನೋಡಿ, ಈಗ ಮನುಷ್ಯನಲ್ಲಿ ಏನಿದೆ ಅಂದ್ರೆ ಮನುಷ್ಯತ್ವ ಗುಣ ಇದೆ ಅಂತ. ಮನುಷ್ಯನಲ್ಲಿ ಮನುಷ್ಯತ್ವ ಇದೆಪ್ಪ ಅನ್ನೋದು ಐತಿ. ಈ ಭಾವನೆ ನಾವು ತಿಳ್ಕೊಂಡ್ರೆ ನಮಗೆ ಒಂದು ಒಳ್ಳೆ ಭಾವನೆ ಬರುತ್ತೆ. ವಿವೇಕಾನಂದ ಒಂದು ಕಡೆ ಹೇಳ್ತಾರೆ ಅವರ ಆರ್ಟಿಕಲ್ ಅಲ್ಲಿ, ನಾವು 15 ವಯಸ್ಸಲ್ಲಿ ಇರುವಂತಹ ಒಂದು ಭಾಗ ಏನಿದೆ ಜೀವನ, ಆಗ ಈ ಆಳೆ ಇದೆ ನೋಡಿ, ಬಿಳಿ ಆಳೆ. ಏನು ಬಿಳಿ ಆಳೆ ಅಂದ್ರೆ ನಮ್ಮ ಮನಸ್ಸೇ ಬಿಳಿ ಆಳೆ. ಆ ಮನಸ್ಸೆಂಬ ಬಿಳಿ ಆಳೆಯಲ್ಲಿ ನಾನು ಅವಾಗ ರೈಟಿಂಗ್ ಅಲ್ಲಿ ಬರ್ಕೋಬೇಕು. ಏನು, ಹೊರಗಡೆ ಇರುವಂತಹ ಯಾವ ಒಬ್ಬ ವ್ಯಕ್ತಿ ಕಾಣಿಸ್ತಾ ಇದ್ದಾನೆ ಅವರೆಲ್ಲ ನನ್ನ ಆತ್ಮೀಯ ಬಂಧುಗಳು, ಸ್ನೇಹಿತರು ಅಂತ. ಆಗ ಏನಾಗುತ್ತೆ, ನನ್ನ ಮನಸ್ಸಲ್ಲಿ ಅದು ರೆಕಾರ್ಡ್ ಆಗುತ್ತೆ, ಅದು ಬರ್ಕೊಳತ್ತೆ. ಅದರಂತೆ ಒಬ್ಬ ಸ್ತ್ರೀಯರನ್ನ ನೋಡಿದಾಗ, ಹೆಣ್ಣು ಮಕ್ಕಳನ್ನು ನೋಡಿದಾಗ, ಈಕೆ ನನ್ನ ಹೆಂಡತಿ ಒಬ್ಬಳು ಬಿಟ್ಟು ಉಳಿದವರೆಲ್ಲ ನನ್ನ ತಾಯಿ, ಅಕ್ಕ, ತಂಗಿ ಇರುವಂತ ನಾವು ತಿಳ್ಕೊಂಡಾಗ ಏನಾಗುತ್ತೆ,
ನಮ್ಮ ವಯಸ್ಸು 15 ದಾಟದ ಮೇಲೆ ಅದು ಬರ್ಕೊಂಡಿರ್ತೀನಿ, ನಾನು ಬಿಳಿ ಹಾಳೆನಲ್ಲಿ ಬರ್ಕೊಂಡಿರ್ತೀನಿ. ಬರ್ಕೊಂಡಿರುವಂತಹ ಒಂದು ವಾತಾವರಣಕ್ಕೆ ನನಗೊಂದು 35-40 ವರ್ಷ ಆಗತ್ತೆ ಅಂತ ಇಟ್ಕೊಳ್ಳಿ. ಆಗ ನನ್ನ ಸಂಸಾರದಲ್ಲಿ ಏನು ಎಡರು ತೊಡರುಗಳು ಬರುತ್ತೆ. ಆಗ ನಾನು ನೋಡುವಂತ ದೃಷ್ಟಿ ಏನಿದೆಯಲ್ಲ ಸ್ತ್ರೀಯರಲ್ಲಿ ಒಳ್ಳೆಯ ಭಾವನೆ ಬರುತ್ತೆ. ಯಾಕೆ ಅವಾಗ ನಾನು ಬರ್ಕೊಂಡಿದ್ದೀನಿ ಅದನ್ನ. ನನಗೆ ಕಾಣುವಂತ ಸ್ತ್ರೀಯರಲ್ಲ, ನನಗೆ ಅಕ್ಕ ತಂಗಿಯರು ಅಂತ ನಾನು ಬರ್ಕೊಂಡಿರೋದ್ರಿಂದ ಅದು ನನ್ನನ್ನ ಆ ಸಮಯದಲ್ಲಿ ಕಾಪಾಡುತ್ತೆ. ಅಷ್ಟು ವೈಶಿಷ್ಟ್ಯವಾದಂತ ನಮ್ಮ ಮನಸ್ಸು ಸೂಕ್ಷ್ಮ ಇದೆ. ಇದನ್ನು ನಾವು ಅರ್ಥಕೊಂಡಿರ್ಬೇಕು. ಇದೇ ನಮಗೆ ನೆಮ್ಮದಿ ಸಿಕ್ಕೋದು. ನಾನು ಅವಾಗ ಯಾರಾದ್ರೂ ಸಂಸ್ಕಾರದಿಂದ ಯಾರಾದ್ರೂ ಸ್ನೇಹಿತರು ಸಿಕ್ಕಿದ್ರೆ ಯಾವ ರೀತಿ ನಾವು 15-20ನೇ ವಯಸ್ಸಲ್ಲಿ ಏನ್ ಮಾತಾಡಿರ್ತೀವೋ ಅದೇ ಸಬ್ ಕಾನ್ಶಿಯಸ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ ರೆಕಾರ್ಡ್ ಆಗಿರೋದೇನಾಗುತ್ತೆ, ನಮ್ಗೆ 35-40 ವರ್ಷ ಆದ್ಮೇಲೆ ಅದನ್ನ ನಮ್ಮನ್ನ ಹಿಂಡತ್ತೆ. ಅದಕ್ಕೆ ನಾವು ವಯಸ್ಸಿನಲ್ಲಿದ್ದಾಗ, ಅದಕ್ಕೆ ನೋಡಿ ಮಕ್ಕಳಿಗೆ ಗ್ರಹಣ ಶಕ್ತಿ ತುಂಬಾ ಇರೋದು. 40 ವರ್ಷ ಆದ್ಮೇಲೆ ಗ್ರಹಣ ಶಕ್ತಿ ಕಡಿಮೆ ಆಗ್ತಿರುತ್ತೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ಡಾಕ್ಟರ್ಸ್ ಕೆಲವೊಂದೆಲ್ಲ ಹೇಳ್ತಿರ್ತಾರೆ, ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಆಗಾಗ ಅದು ಕಡಿಮೆ ಆಗ್ತಿರುತ್ತೆ. ಯಾಕಂದ್ರೆ ನಾವೇನ್ ಮಾಡ್ಕೊಂಡಿರ್ತೀವೋ ಅದ್ರ ಪ್ರಕಾರ. ಅದರಂತೆ ನಾವು ಆ ಭಾವನೆಯಿಂದ ನಾವು ನೋಡಿದ್ವಿ ಅಂದ್ರೆ ನಮ್ಗೆ ಯಾವುದೇ ರೀತಿಯಾದ ಕೆಟ್ಟ ಆಲೋಚನೆ ಬರಲ್ಲ. ಇದೇ ನಿಜವಾದ ಮಾನಸಿಕವಾದ ನೆಮ್ಮದಿ. ಮತ್ತೊಂದು ಗುಣ ಇದೆ, ಇದನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ಸ್ತ್ರೀಯಲ್ಲಿ ಏನಿದೆ, ಮಾತೃತ್ವ ಇದೆ. ನೀವು ಅವ್ರನ್ನ ನೋಡಿ ಸ್ತ್ರೀಯರನ್ನ, ಅವಳಲ್ಲಿ ಮಾತೃತ್ವ, ಯಾಕಂದ್ರೆ ಆಕೆಯಲ್ಲಿರುವಂತ ಮಾತೃತ್ವ ಗುಣ ಬೇರೆ ಯಾರಲ್ಲೂ ಬರೋದಿಲ್ಲ ಅಂತ ಮಾತೃತ್ವ ಗುಣ ಆ ಸ್ತ್ರೀಯಲ್ಲಿ ಇರೋದ್ರಿಂದ, ಆ ಭಾವನೆಯಿಂದ ಆ ಸ್ತ್ರೀಯರನ್ನ ನಾವು ನೋಡ್ಬಿಟ್ರೆ ನಮ್ಗೆ ಯಾವುದೇ ರೀತಿಯಾದಂತ ಕೆಟ್ಟ ಭಾವನೆಗಳು ಬರಕ್ ಸಾಧ್ಯನೇ ಇಲ್ಲ. ಆನಂದವಾಗಿರ್ತೀವಿ, ನಮ್ಮ ಮುಖದಲ್ಲಿ ಕಾಂತಿ ಕಾಣ್ತಿರುತ್ತೆ. ನಾವೇನ್ ತಪಸ್ ಮಾಡ್ಬೇಕಾಗಿಲ್ಲ, ತಪಸ್ಸೇ ಇದು. ಪ್ರತಿಯೊಂದು ಭಗವದ್ ರೂಪಗಳನ್ನ ಎಲ್ಲರಲ್ಲೂ ಭಗವಂತನನ್ನ ನೋಡ್ತಾ ಹೋಗ್ತಿದ್ರೆ ನಮ್ಗೆಲ್ಲಿ ದುಃಖ ಬರುತ್ತೆ? ಎಲ್ಲಾ ರೀತಿ ಸರ್ವತ್ರ ಭಗವಂತ ಎಲ್ಲಾ ಕಡೆ ಇದ್ದಾನೆ. ಇಲ್ಲೂ ಈ ರೂಪದಿಂದ ಇದ್ದಾನೆ, ಆ ರೂಪದಿಂದ ಇದ್ದಾನೆ, ಈ ಒಂದು ಭಾಗದಿಂದ ಇದ್ದಾನೆ. ಈ ರೀತಿಯಾದಂತ ಭಾವನೆ ಬಂದ್ಬಿಟ್ರೆ ನಿಮಗೆ ದುಃಖ ಅನ್ನೋದು ಬರೋದೇ ಇಲ್ಲ. ದುಡ್ಡು ಕಡಿಮೆನೇ ಇರ್ಲಿ, ದುಡ್ಡು ಜಾಸ್ತಿನೇ ಇರ್ಲಿ. ಹುಲಿಗೆ ಯಾವ ಕಾಡಾದರೆ ಏನು, ಹುಲಿನೇ. ಅದರಂತೆ ನಾವು ಯಾವುದೇ ನಾಡಲ್ಲಿ, ಯಾವುದೇ ವಿಚಾರದಲ್ಲಿ, ಯಾವುದೇ ಪ್ರದೇಶದಲ್ಲಿ, ಯಾವುದೇ ಒಂದು ವಾತಾವರಣದಲ್ಲಿ ಇದ್ರೂ ನಮ್ಮ ಮನಸ್ಸು ಸರಿಯಾಗಿತ್ತು ಅಂದ್ರೆ ನಮಗೆಲ್ಲ ಜೀವನ ತಾನಾಗೆ ಒಲಿದು ಬರುತ್ತೆ ಅಂತ ಹೇಳ್ತಾ, ಅದಕ್ಕೆ ರೇಖಿ ಅನ್ನೋದು ಬಹಳ ಮುಖ್ಯ. ರೇಖಿ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಅನೇಕ ರೀತಿಯಾದಂತ ನಮಗೆ ಬದಲಾವಣೆಗಳು ಕಾಣ್ತಾ ಹೋಗ್ತಿರುತ್ತೆ ಅಂತ ಹೇಳ್ತಾ, ನಿಮಗೇನಾದ್ರೂ ರೇಖಿ ಕಲಿಬೇಕೆಂಬ ಆಸಕ್ತಿ ಇದ್ರೆ ನನ್ನ ಡಿಸ್ಕ್ರಿಪ್ಷನ್ ನಲ್ಲಿ ನನ್ನ ದೂರವಾಣಿ ಸಂಖ್ಯೆ ಕೊಟ್ಟಿರ್ತೀನಿ, ಅದಕ್ಕೆ ಕರೆ ಮಾಡ್ರಿ. ಅದಕ್ಕೆ ರೇಖಿಯನ್ನು ಕಲೀರಿ. ರೇಖಿ ಕಲಿಬೇಕಾಗಿರತಕ್ಕಂತ ಅದರಲ್ಲಿರುವಂತ ಏನೋ ಒಂದು ರೂಲ್ಸ್ ಇದೆ, ಅದನ್ನೆಲ್ಲ ಹೇಳ್ಕೊಡ್ತೀನಿ. ಅದ್ರ ಪ್ರಕಾರ ಮಾಡಿ ಅಂತ ಹೇಳ್ತಾ ಈ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಟಿಪ್ಸ್ ಗಳನ್ನು ಕೊಡ್ತೀನಿ, ಅದನ್ನ ಕೇಳಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಬಾಕ್ಸ್ ತಿಳಿಸಿ. ಧನ್ಯವಾದಗಳು.